ಸಿನಿಮಾ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಕಥೆನ ಹೇಳೋದಕ್ಕೆ. ಆ ಕಥೆ ಹೇಳಬೇಕು ಅಂತ ನಮಗೆ ಮನಸ್ಸೊಳಗಡೆ ತುಡಿತಾ ಇದ್ರೆ ದಿಸ್ ಇಸ್ ವರ್ತಿ ಟು ಬಿ ಟೋಲ್ಡ್. ಇದನ್ನು ಹೇಳೋದಕ್ಕೆ ಆ ಕಥೆಗೆ ಅಷ್ಟು ಶಕ್ತಿ ಇದೆ ಅಂತ ಅನ್ನಿಸ್ಬೇಕು. ಆ ಕಥೆನ ನೋಡಿದ್ಮೇಲೆ ನಿಮ್ಗೂ ಯಾರೇ ಆಡಿಯನ್ಸ್ ಅದನ್ನು ನೋಡ್ತಿದ್ರು, ಅದನ್ನು ತಗೊಳ್ತಾ ಇದ್ರು, ಅದರಿಂದ ಅವ್ರಿಗೇನೋ ಒಂದು ಲೈಫ್ ಚೇಂಜಿಂಗ್ ಥಿಂಗ್, ಪ್ರಾಬ್ಲಿ 0.001% ಅವ್ರ ಲೈಫಲ್ಲಿ ಏನೋ ಒಂದು ಚಿಕ್ಕ ವಿಷಯ ಚೇಂಜ್ ಆದ್ರೂ ಅದು ಸಿನಿಮಾ ಮೇಕರ್ಸ್ಗೆ ಇರುವಂತಹ ಒಂದು ಜವಾಬ್ದಾರಿ, ಅದನ್ನು ತಲುಪಿಸಿದಾಗ ಆಗುತ್ತೆ. ಅದೇ ರೀತಿ ನಾವು ಚಿಕ್ಕವರಿರ್ಬೇಕಾದ್ರೆ ಸುಮಾರು ಸಲ ಅನ್ಕೊಂಡಿರ್ತೀವಿ ದಟ್ ಇದೇನೋ ಸರಿ ಇಲ್ಲ ಅಂತ ಹೇಳಿದ್ರೆ ನಾವೇ ಸರಿ ಮಾಡಿಬಿಡೋಣ ಅಂತ ಎಷ್ಟೊಂದು ಸಲ ಅನಿಸ್ತಿರುತ್ತೆ. ನಮ್ಗೆ ಗೊತ್ತಿರಲ್ಲ ಅದಾಗಲ್ಲ, ಸರಿ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ಅಂತ. ಬಟ್ ಅದು ಗೊತ್ತಿರಲ್ವಲ್ಲ, ಅದೇ ಬ್ಲೆಸ್ಸಿಂಗ್. ಗೊತ್ತಿಲ್ಲದೆ ಹೋಗಿ ಕೈ ಹಾಕ್ಬಿಡ್ತೀವಿ, ಕೈ ಹಾಕಿದ ಮೇಲೆ ಎಷ್ಟೊಂದು ಕೆಲಸಗಳು ಆಗ್ಬಿಡುತ್ತೆ. ಸೊ ನಾವ್ಯಾವುದೋ ವ್ಯವಸ್ಥೆನ ದೂರೋದಾಗಲಿ ಅಥವಾ ಬೇರೆ ಯಾರೋ ಸರಿ ಮಾಡಲಿ ಅನ್ನೋದಾಗಲಿ, ಇನ್ಫ್ಯಾಕ್ಟ್ ಇಂಡಸ್ಟ್ರಿ ಏನಾದರೂ ತಪ್ಪಿದ್ರೂ ಬೇರೆ ಯಾರೋ ಬಂದು ಸರಿ ಮಾಡಲಿ, ದೊಡ್ಡವರು ಸರಿ ಮಾಡಲಿ ಅನ್ನೋದನ್ನು ಬಿಟ್ಟು, ಹೇಗೆ ಇವಾಗಿರೋ ಸ್ಟಾರ್ಸ್ ಹೇಳ್ತಾರೆ ದಟ್ ನಾವೇ ಮುನ್ನುಗ್ಬೇಕು, ನಾವೇ ಸರಿ ಮಾಡಬೇಕು ಅಂತ, ಆ ರೀತಿ ಈ ಸಿನಿಮಾದಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆದಾಗ, ಅವ್ರಿಗೆ ಮನಸ್ಸಿಗೆ ತಟ್ಟಿದಾಗ ಅದನ್ನು ಅವರೇ ಮುಂದೆ ನಿಂತು ಅದನ್ನು ಜವಾಬ್ದಾರಿಯುತವಾಗಿ ತಗೊಂಡು ಅದನ್ನು ಸರಿ ಮಾಡ್ತಾರೆ ಅನ್ನೋದೇ ಪಂಚರತ್ನಗಳು. ವರ್ಷದಿಂದ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು ಸರ್. ಆದರೆ ನಮ್ಮ ವೆಂಕಟ್ ಗೌಡರು ಸ್ನೇಹಿತರು ಒಂದು ಸಿನಿಮಾ ನಡೀತಾ ಇದೆ, ಟೇಕ್ಔಟ್ ಅವ್ನು ಮಾಡ್ತೀರಾ ಅಂತಂದರು. ಕತೆ ಎಲ್ಲ ಹೇಳಿದ್ರು, ಚೆನ್ನಾಗಿತ್ತು. ಅದಕ್ಕೆ ನಾವು ಎಕ್ಸಿಬಿಟ್ರು ಡಿಸ್ಟ್ರಿಬ್ಯೂಟರ್ ಎರಡೂ ಆಗಿರೋದ್ರಿಂದ ಕತೆ ಚೆನ್ನಾಗಿ, ಮಕ್ಕಳು ಸಿನಿಮಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಅನಿಸ್ತು. ಅದನ್ನ ಟೇಕ್ಔಟ್ ತೊಗೊಂಡು ಸಿನಿಮಾ ಮಾಡಿ ಮುಗಿಸ್ತು. ಇಲ್ಲ, ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಅವತ್ತು ಪ್ರತಿಭೆನ ತೋರಿಸಿದ್ದಾರೆ. ಅದರಲ್ಲಿ ಈ ವಯಸ್ಸಿನಲ್ಲಿ ಚಿಕ್ಕ ಮಕ್ಕಳು ನಾವು ಆವಾಗ ಈ ಆ್ಯಕ್ಟಿಂಗ್ ಎಲ್ಲ ನಮಗೆಲ್ಲ ಏನು ಗೊತ್ತಿರಲಿಲ್ಲ. ಇವಾಗ ಈ ಮಕ್ಕಳು ಇಷ್ಟೊಂದು ಸ್ಫೂರ್ತಿಯಾಗಿ ಮಾಡೋದ್ರಿಂದ ಅವ್ರಿಗೆಲ್ಲ ಪ್ರೋತ್ಸಾಹ ಮಾಡಬೇಕು ಅನ್ನೋದು ಒಂದು ಅನಿಸ್ತು. ಅದರಿಂದ ಮಕ್ಕಳು ಸಿನಿಮಾ ಆಗಿರೋದ್ರಿಂದ ಒಂದು ಸ್ವಲ್ಪ ಇನ್ನು ಹುಡುಗರೆಲ್ಲ ಚೆನ್ನಾಗಿ ಬೆಳೆ ಹುಡುಗರು, ಮುಂದಕ್ಕೆ ಇವರೆಲ್ಲ ಒಳ್ಳೆ ನಟರಾಗ್ಬೋದು, ಮುಂದಕ್ಕೆ ಬೆಳೀತಾರೆ. ಇಂಥ ಪ್ರೋತ್ಸಾಹ ಮಾಡೋಣ ಮತ್ತೊಂಥ ನಮಗೆ ನನ್ನ ಹೆಸರು ಯಶಸ್. ನಾನು 4th ಓದ್ತಾ ಇದ್ದೀನಿ. ಸ್ಕೂಲು PMC ಕೇಂದ್ರೀಯ ವಿದ್ಯಾಲಯ ಮೈಸೂರು. ನನ್ನ ಫಿಲಮು ಎಂಜಾಯ್ ಮಾಡಿದೆ. ಗೌತಮ್ ಸರ್ ಏನೇನು ಕೊಟ್ಟು ಅದನ್ನು ಮಾಡಿದೆ, ಹ್ಯಾಪಿಯಾಗಿದ್ದೆ. ಗೊತ್ತಿಲ್ಲ. ಹಾಯ್, ನನ್ನ ಹೆಸರು ವಿಯಾ. ನಾನು 5th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. ಇಲ್ಲೇ ಹಿಂದೆಗಡೆ KV ಮಲ್ಲೇಶ್ವರಂ ಇದೆಯಲ್ಲ, ಅಲ್ಲೇ ಓದ್ತಿರೋದು. ನೋಡಿ, ಆ್ಯಕ್ಚುಲಿ ಇವ್ರಿಗೆ ಏನು ಗೊತ್ತು, ಕ್ವಶನ್ಸ್ ಬೇಕಾದರೂ ಕೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಫಿಲ್ಮಲ್ಲಿ ಇರೋ ಥರನೇ ಅನಿಲ್ ಕ್ಯಾರೆಕ್ಟರು ತುಂಬ ತರಲೆ ಆ್ಯಂಡ್ ಟಾಕೆಟಿವ್. ಎಷ್ಟು ಬೇಕಾದರೂ ಏನು ಬೇಕಾದರೂ ಮಾತಾಡ್ಬೋದು. ಈ ಮೂವಿಲಿ ಆ್ಯಕ್ಟಿಂಗ್ ಮಾಡ್ಬೇಕಾರೆಲ್ಲ ಬೇರೆ ಮೂವಿಗಳಿಗೆ ಹೋದಾಗ ಅಂದರೆ ಚೂರು ಸೀರಿಯಸ್ಸು ಆ ಥರ ಎಲ್ಲ ಇತ್ತು. ಈ ಮೂವಿ ಶೂಟಲ್ಲೆಲ್ಲ ಜೋಕ್ಸು, ಪ್ಲಸ್ ನಾವೆಲ್ಲ ಫ್ಯಾಮಿಲಿ ಥರ ಇದ್ವಿ, ಎಲ್ಲರೂ ಜೋಕ್ಸ್ ಮಾಡಿಕೊಂಡು. ಪ್ಲಸ್ ಗೌತಮ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಈ ಮೂವಿಗೆ ನಂಗೆ ಒಂದು ಪಾರ್ಟ್ ಕೊಟ್ಟಿದ್ದಕ್ಕೆ. ಪ್ಲಸ್ ನಂದು ರಿಲೀಸ್ ಆಗ್ತಿರೋದು ಮೇನ್ ಕ್ಯಾರೆಕ್ಟರ್ದು ಇದು ಫಸ್ಟ್ ಮೂವಿ. 6th ಹೇಗಿರುತ್ತೆ ಜನರ ಫೇಸು ಸ್ವಲ್ಪ ಇನ್ನೂ ಕ್ಯೂರಿಯಾಸಿಟಿ ಇದೆ, ನೋಡೋಣ ಏನಾಗುತ್ತೆ ಅಂತ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ತನ್ವಿ. ನನ್ನ ವಾಯ್ಸ್ ಕ್ಲಿಯರ್ ಇಲ್ಲ, ನನಗೆ ಫೀವರ್ ಇದೆ, ಸೊ ಸಾರಿ. ಬಟ್ ನನಗೆ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಈ ಮೂವಿಗೆ ಬಂದಾಗ ಆಡಿಷನ್ ಕೊಟ್ಟಾಗ ಅಷ್ಟು ಹೋಪ್ಸ್ ಇರಲಿಲ್ಲ, ಬಟ್ ಸಡನ್ನಾಗಿ ಸೆಲೆಕ್ಟ್ ಆಗಿ ತುಂಬ ಖುಷಿ ಆಯಿತು. ಈ ಮೂವಿ ನನಗೆ ಮತ್ತು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಂಬ್ಕೊತೀನಿ. ನಾನು ಈ ಮೂವಿಯಲ್ಲಿ ಜ್ಯೋತಿ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ. ಜ್ಯೋತಿ ಅನ್ನೋದು ಇಟ್ಸ್ ಲೈಕ್ ಅದು ಒಂದು ದೀಪ ಥರ, ಯಾವತ್ತಿದ್ರೂ ಉರಿತಾ ಇರುತ್ತೆ, ಯಾವತ್ತಿದ್ರೂ ಸ್ಟ್ರಾಂಗ್ ಇರುತ್ತೆ. ಸೊ ಎಷ್ಟಾಗಿತ್ತು ಅಷ್ಟು ಆ ಮೂವಿಯಲ್ಲಿ ನಾನು ಸ್ಟ್ರಾಂಗ್ ಆಗಿರೋಕ್ಕೆ ಟ್ರೈ ಮಾಡಿದ್ದೆ. ಮತ್ತು ಎಲ್ಲ ನನ್ನ ಟೀಮ್ ಮೆಂಬರ್ಸು ನನಗೆ ಕೋಆಪ್ರೇಟ್ ಮಾಡಿದ್ದಾರೆ, ಮತ್ತು ಗೌತಮ್ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ ಈ ಮೂವಿಯಲ್ಲಿ. ಈ ಮೂವಿದು ಸ್ಕ್ರಿಪ್ಟ್ ಮತ್ತು ಮಾರಲ್ ತುಂಬ ಇಷ್ಟ ಆಯಿತು ನನಗೆ. ಆದ್ಯ. ಸೊ ನಾನು ಈ ಸಿನಿಮಾದಲ್ಲಿ ಜೀವಿತ ಅನ್ನೋ ಪಾತ್ರವನ್ನು ಮಾಡಿದ್ದೀನಿ.
ಸೊ ಈ ಮೂವಿಯ ಡೈರೆಕ್ಟರ್ ಆದ ಗೌತಮ್ ಸರ್ ತುಂಬಾ ಫ್ರೆಂಡ್ಲಿ ಆಗಿದ್ದರು ಆ್ಯಂಡ್ ಇವ್ರು ಎಲ್ಲರೂ ನನ್ನ ಹತ್ರ ತುಂಬಾ ಎಂಜಾಯಿಂಗ್ ಆಗಿದ್ದರು. ಮತ್ತು ನಾನು ಈ ಪಂಚರತ್ನಗಳು ಮೂವಿಲಿ ಭುವನ್ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇದರಲ್ಲಿ ನನ್ನೊಂಥರ ಮಿನಿ ಬ್ರಾಹ್ಮಣ ಇದ್ದಾಗೆ ಎಲ್ಲರಿಗೂ ಭಗವದ್ಗೀತೆಯಿಂದ ಒಂದೊಂದು ಪಾರ್ಟ್ ಎತ್ತು ಉಪದೇಶ ಮಾಡ್ತಾ ಇರ್ತೀನಿ. ಸೊ ಈ ಥರ ರೋಲ್ ನನಗೆ ಗೌತಮ್ ಸರ್ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಪ್ರೊಡ್ಯೂಸರ್ ಸರ್ ಹೇಳಿದಾಗೆ ಎಷ್ಟೊಂದು ಥಿಯೇಟ್ರಲ್ಲಿ ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ನಮ್ಮ ಮೂವಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ದಟ್ಸ್ ಆಲ್. I must admit he is a great artist and later on ಅವನು ಈ ಪಿಕ್ಚರಿಗೆ ಕೈ ಹಾಕಿ ಮಾಡಿದಾಗ ನಾನು ಅಂದ್ಕೊಂಡೆ ಇದು ಒಳ್ಳೆ ಲೈನೇ ತಗೊಂಡಿದ್ದಾರೆ ಇವನು ಗೌತಮ್ ಅಂತ. ಆ್ಯಂಡ್ ನನ್ನ ಎಣಿಕೆ ತಪ್ಪಿಲ್ಲ. ಯು ಹ್ಯಾವ್ ಟೇಕನ್ ಅ ನ್ಯೂ ಫೀಲ್ಡ್ ಆ್ಯಂಡ್ ವಿತ್ ನಿಮ್ಮ ಟ್ಯಾಲೆಂಟು ನಿಮ್ಮ ಇಮ್ಯಾಜಿನೇಷನ್ಗೆ ಅದು ಡೆಫಿನೆಟ್ಲಿ ಯು ವಿಲ್ ಬಿ ವೆರಿ ಸಕ್ಸಸ್ಫುಲ್ ನನಗೆ ಅನಿಸುತ್ತೆ. ಸೊ ಆವಾಗ ನನ್ನ ಕರೆದುಬಿಟ್ಟು ಒಂದು ಎಜುಕೇಷನ್ ಮಿನಿಸ್ಟರ್ ಈ ಚಿಕ್ಕ ಮಕ್ಕಳು ಈ ಥರ ಎಲ್ಲ ಸಾಧಿಸಿದ್ದಾರೆ ಅವ್ರಿಗೆಲ್ಲ ನೀವು ಆನರ್ ಮಾಡೋ ಸೀನ್ ಇರುತ್ತೆ ಬನ್ನಿ ಅಂದಾಗ ನಾನು ಖುಷಿಯಾಗಿ ಒಪ್ಕೊಂಡು ಹೋಗಿ ಅರ್ಧ ದಿನ ಶೂಟಿಂಗ್ ಆಯಿತು ಮಹಾಲಕ್ಷ್ಮಿ ಲೇಔಟ್ ಏರಿಯಾದಲ್ಲಿ. ಆ್ಯಂಡ್ ಐ ರಿಯಲಿ ಎಂಜಾಯ್ಡ್ ದಿ ಕಂಪನಿ ಆಫ್ ದ ಚಿಲ್ಡ್ರನ್, ಬ್ಯೂಟಿಫುಲ್ ಚಿಲ್ಡ್ರನ್. ಸೊ ಥ್ಯಾಂಕ್ ಯು ಗೌತಮ್ ಫಾರ್ ಗಿವಿಂಗ್ ಮಿ ದಿಸ್ ಅಪಾರ್ಚುನಿಟಿ. ಹೆಸರು ಬಿಂದು, ಬಾಲ್ಯದಿಂದ ರಂಗಭೂಮಿ ಕಲಾವಿದೆ. ಸೊ ಒಂದಷ್ಟು ಮೂವಿಗಳಲ್ಲಿ ಸಣ್ಣ ಸಣ್ಣ ಪಾತ್ರ ಮಾಡ್ತಾ ಇದ್ದೀನಿ ಇವಾಗ. ಆ್ಯಂಡ್ ಸದ್ಯಕ್ಕೆ ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲಲ್ಲಿ ರಾಯರ ಅತ್ತಿಗೆ ರೋಲ್ ಮಾಡ್ತಾ ಇದ್ದೀನಿ. ಈ ಮೂವಿ ನನಗೆ ಗೌತಮ್ ಸರ್ ಆಫರ್ ಮಾಡಿದ್ದು ಆ್ಯಂಡ್ ಆಲ್ ಆಫ್ ಎ ಸಡನ್ ಇದ್ದಿದ್ದು. ನಾನು ಮಾಡ್ಬೋದಾ ಮಾಡಬಾರ್ದಾ ಅನ್ನೋ ಕನ್ಫ್ಯೂಷನಲ್ಲಿದ್ದೆ. ಬಟ್ ಇಲ್ಲ ನೀನು ಮಾಡ್ತೀಯ ಮಾಡು ಅಂತ ಮಾಡಿಸಿದ್ರು. ಅಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಏನಿರಲಿಲ್ಲ. ವೆರಿ ರಾ ಸಬ್ಜೆಕ್ಟ್ ಇದು. ನೀವು ನೋಡಿದ್ರೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಏನೋ ಫ್ಯಾಂಟಸಿ ಆಗಲಿ ಏನೋ ತುಂಬ ಕಲರ್ಫುಲ್ ಆ ಥರ ಎಲ್ಲ ಏನೂ ಬರಲ್ಲ. ರಾ ಸಬ್ಜೆಕ್ಟ್ ದಿನನಿತ್ಯದಲ್ಲಿ ಏನು ನಡೆಯುತ್ತೆ ಅದು. ಬಟ್ ಅದರಲ್ಲೂ ಒಂದಷ್ಟು ಮೆಸೇಜ್ನ ಪಾಸ್ ಆನ್ ಮಾಡ್ಬೋದು ನಾವು ಆಡಿಯನ್ಸ್ಗೆ ಹೇಗೆ ಹೇಳ್ಬೋದು ಅನ್ನೋದನ್ನು ಪ್ರಯತ್ನ ಪಟ್ಟಿದ್ದೀವಿ. ತುಂಬ ಸಿಂಪಲ್ ಮೆಸೇಜ್. ಲೈಕ್ ಮಕ್ಕಳು ಎಲ್ಲರೂ ವಿಭಿನ್ನ ರೀತಿ ಇರ್ತಾರೆ. ಜಸ್ಟ್ ಬಿಕಾಸ್ ಒಬ್ಬರು ಚೆನ್ನಾಗಿ ಸ್ಕೋರ್ ಮಾಡ್ತಾರೆ ಅಂದ ತಕ್ಷಣ ಅವರು ಗ್ರೇಟು, ಇನ್ನೊಬ್ಬರು ಏನೋ ಅವರಷ್ಟು ಟ್ಯಾಲೆಂಟೆಡ್ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಆ ಥರ ಒಂದು ಮೆಸೇಜ್ ಆಗಲಿ ಇಲ್ಲ ನಮ್ಮ ಆ್ಯಸ್ ಎ ಸಿಟಿಸನ್ ನಾವು ಯಾವ ಥರ ನಡ್ಕೊಳ್ಬೇಕಾಗಿದೆ ಒಂದು ಜಾಗದಲ್ಲಿ, ಆ ಥರ ಸಣ್ಣ ಸಣ್ಣ ಮೆಸೇಜನ್ನು ಪಾಸ್ ಆನ್ ಮಾಡುವಂಥ ಪ್ರಯತ್ನ ಈ ಸಿನಿಮಾದಿಂದ ಮಾಡಿದ್ದೀವಿ. ಗೌತಮು ನನಗೆ ಬರಿಮಂಗಿಮ ಜಾನದ ಆದಮೇಲೆ ಸ್ವಲ್ಪ ಪರಿಚಯ ಆಗಿದ್ದರು. ಕಾರಣಾಂತರಗಳಿಂದ ಅವ್ರದ್ದು 4ನೇ ನಾನು ರಿಲೀಸ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಅವರು ಬೇರೆ ಏನೋ ಕಮಿಟ್ಮೆಂಟ್ಸಲ್ಲಿದ್ದರು. ಬಟ್ ಆ ಒಂದೂವರೆ ವರ್ಷದ ನಮ್ಮದು ಜರ್ನಿ, ನಾನು ಅವ್ರದ್ದು ಸಿನಿಮಾ ರಿಲೀಸ್ ಆದಮೇಲೆ ಫೋನ್ ಮಾಡಿದೆ, ಏನು ಮಾಡ್ತಾಯಿದ್ದೀರಾ ಅಂತ. ಈ ಥರ ಇಲ್ಲೊಬ್ಬರು ಒಂದು ಸಿನಿಮಾ ಪ್ಲ್ಯಾನ್ ಮಾಡಿದ್ದೀವಿ, ಮಾಡ್ತಾಯಿದ್ದೀವಿ ಅಂದರು. ಕಾನ್ಸೆಪ್ಟ್ ಕೇಳಿದೆ, ನನಗೆ ತುಂಬ ಇಷ್ಟ ಆಯಿತು. ಬೇಸಿಕಲಿ ಏನಕ್ಕೆ ಅಂದರೆ ನಾನು ನೀವು ಅಬ್ಸರ್ವ್ ಮಾಡಿದಂಗೆ ನಾನು ಸ್ವಲ್ಪ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಜಾಸ್ತಿ ಮಾಡ್ತೀವಿ, ಅದಕ್ಕೆ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀವಿ. ಸೊ ಅದ್ರ ಪ್ರಕಾರ ನಾವು ಇಯರ್ಲಿ 1 or 2 ಮೂವೀಸ್ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಮಾಡ್ತೀವಿ ವಿತ್ ಕಮರ್ಷಿಯಲ್ಸ್. ಈ ಮೂವಿನೂ ಸ್ವಲ್ಪ ಅದೇ ರೀತಿ ಒಂದು ಬ್ರಿಡ್ಜ್ ಮೂವಿ ಲೆವೆಲ್ಗೆ ಪ್ಲಾನ್ ಮಾಡಿ ಮಾಡಿದ್ವಿ. ಸೊ ಅದೇ ರೀತಿ ನಡೀತಾ ಇದೆ, ಚೆನ್ನಾಗಿ ಬಂದಿದೆ. ಪ್ರತಿಯೊಂದು ಮಕ್ಕಳು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನ್ಯಾಚುರಲಿಟಿ ಕಾಣಿಸುತ್ತೆ ನಮಗೆ. ಕಂಟೆಂಟ್ ವೈಸು ಅವಾಗಲೇ ಕೇಳಿದ್ರಿ ನೀವು ಗೌರ್ಮೆಂಟ್ಗೆ ಏನಾದ್ರು ಸಂದೇಶ ಕೊಡೋದಿದೆಯಾ ಅಂತ. ಸರ್, ಗೌರ್ಮೆಂಟ್ಗೆ ಆಲ್ರೆಡಿ ಸಂದೇಶ ಇದ್ರಲ್ಲಿ ಹೋಗುತ್ತೆ. ಬಟ್ ಇನ್ನೊಂದೇನೆಂದರೆ ನಾವು ಈ ಸಿನಿಮಾ ಮೂಲಕ ಅಂದರೆ ಡೈರೆಕ್ಟರು ಥಾಟ್ಸ್ ಪ್ರಕಾರ ಹೇಳ್ತಾ ಇರೋದೇನೆಂದರೆ ನಾವು ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ವೆಯ್ಟ್ ಮಾಡಿ ಸರಿ ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ನಮ್ಮ ರೋಡಲ್ಲಿ ಅಟ್ಲೀಸ್ಟ್ ಸಪೋರ್ಟ್ ಮಾಡಿ ಮಾಡ್ಕೋಬೋದು ಅನ್ನೋದು ನಮ್ಮ ಒಂದು ಇಂಟೆನ್ಷನು. ಅಂದರೆ ಆ ಮಕ್ಕಳು ತಮ್ಮ ರೋಡಲ್ಲಿ ಅವ್ರಿಗೆ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅನ್ನೋ ಸಿಚುವೇಶನ್ ಇರೋ ಮಕ್ಕಳೇ ಒಂದು ರೋಡ್ ರೆಡಿ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ತಾರೆ. ಸೊ ಆ ಥರದೊಂದು ಕಾನ್ಸೆಪ್ಟ್ ತೋರಿಸಿದ್ವಿ. ಸೊ ನಾವು ಅಂದರೆ ಬೇರೆ ಮೇಲೆ ಡಿಪೆಂಡೆನ್ಸಿನೂ ನಾವು ಕಡಿಮೆ ಮಾಡಬೇಕು. ಅವ್ರು ಮಾಡ್ತಾರೆ, ಅವ್ರು ಮಾಡೇ ಮಾಡ್ತಾರೆ ಅಂತ ವೆಯ್ಟ್ ಮಾಡೋದಕ್ಕಿಂತ ಮಾಡಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದೀವಿ.